ಮಾಡೋದು? ನಾನು ಸ್ಟಡಿ ಮಾಡ್ಕೊಂಡಿದ್ದೀನಿ. ಏನು ಸ್ಟಡಿ? B.Com. ಮತ್ತೆ ಹೇಳ್ಬೇಕು, ಎಷ್ಟು ಸಂಪಾದನೆ ಮಾಡ್ತೀಯ? ನಾನು ಜಾಸ್ತಿ ಮಾಡಲ್ಲಪ್ಪ, ನಂಗೆ ಬೇಕಾದಷ್ಟು ವಾರಕ್ಕೊಂದು 2-3 ಸಾವಿರ ಅಷ್ಟೇನಾ? ಅದಕ್ಕೆ ಅವಕ್ಕೆ ತುಂಬಾ ಜನ ಮಾಡ್ತಾರೆ. ತುಂಬಾ ಜನ ಅಂದ್ರೆ ಇದ್ಯಾವ್ದು ಜಾಸ್ತಿ ಜನ ಆ್ಯಪು? ಕೊಟ್ಟಿಲ್ಲ. ಇದು ಅಲ್ಲಲ್ಲ, ವೆಬ್ಲಿ ಅಂತಾನೆ ಏನೋ. ಈಗ ನನ್ನ ಫ್ರೆಂಡ್ ಒಂದು ಹುಡುಗಿ ಇತ್ತು, ಜಾಯಿನ್ ಆಗೋದು ಹೆಂಗೆ ಇದಕ್ಕೆ? ಜಾಯಿನ್ ಮಾಡಿಸೋದಾದ್ರೆ ಹೇಳಿ, ನಾನ್ ಮಾಡಿಸ್ಕೊಡ್ತೀನಿ. ನಂದೇ ಏಜೆನ್ಸಿ ಇದೆ ಇದ್ರಲ್ಲಿ, ನಾನೇ ಜಾಯಿನ್ ಮಾಡಿಸೋದು. ಹೌದಾ? ಹಾ, ನೋಡ್ ನಂಬರ್ ಕೊಡಾಗಾದ್ರೆ ನಾನು ಆ ಹುಡುಗಿಗೆ ಇದು ಮಾಡ್ತೀನಿ. ಎಷ್ಟು ಜನ? ಒಬ್ರೇನಾ? ಇಲ್ಲ, ಇಬ್ಬರೇನೋ ಇದ್ದಾರಂತೆ PGಯಲ್ಲಿ. ನನ್ನ ನಂಬರ್ ಕೊಡಲ್ಲ, ನಾನು ವರ್ಕಿಂಗ್ ನಂಬರ್ ಕೊಡ್ತೀನಿ ಸರ್ ಇಂದು. ಅವರಿಗೆ ಮೆಸೇಜ್ ಹಾಕಕ್ ಹೇಳಿ, ಹಾಯ್ ಅಂತ. ಇವಾಗ್ಲೇ ಫ್ರೀ ಇರ್ತಾರ ಅವರು ಈ ಟೈಮಲ್ಲಿ. ಆಮೇಲೆ ನೋಡಿದ್ರೆ ನಾನು ಅವ್ರಿಗೆ ಹೇಳ್ತೀನಿ, ಸರ್ ನಂದೇ ರೆಫರಲ್ ಹೇಳ್ಕೊಡಿ ಸ್ವಲ್ಪ ಎಲ್ಲ. ಇಲ್ಲಾಂದ್ರೆ ನಾನೇ ಮೆಸೇಜ್ ಮಾಡ್ತೀನಿ, ಅವ್ರು ವಾಟ್ಸಪ್ ಇಸ್ಕೊಂಡು. ಅವ್ರೇನ್ ಮನೇಲಿ ಕುತ್ಕೊಂಡು ವರ್ಕ್ ಮಾಡ್ತಾರ? ಹೌದು. ನಾನ್ ನೀಟಾಗಿ ಹೇಳ್ಕೊಡ್ತೀನಿ, 2-3 ಆ್ಯಪ್ ಹೇಳ್ಕೊಡ್ತೀನಿ ಇದೇ ತರ. ನಾನ್ ಜಾಸ್ತಿ ಸಂಪಾದನೆ ಮಾಡ್ತೀನಿ, ನಾನು ನಿಮಗೆ ಸುಳ್ಳು ಹೇಳಿದ್ದು. ಎಷ್ಟು ಮಾಡ್ತೀರಾ? ವಾರಕ್ಕೊಂದು 10-15 ಸಾವಿರ. ಕೆಲವು ಟೈಮ್ ಆಗುತ್ತೆ, ಕೆಲವು ಟೈಮ್ ನಂಗೆ ಬೇಕಾದಷ್ಟು ಮಾಡ್ಕೊಂತೀನಿ, 2-3-4-5 ಸಾವಿರ. ಅವ್ರು ಮಾಡೋದಾದ್ರೆ ಮಾಡಿಸ್ಕೊಡ್ತೀನಿ, ಮಾಡೋದಾದ್ರೆ ಕೇಳಿ. ಹಂಗಾಗಿ ಅವ್ರಿಗೆ ಕೆಲವು ದಿನ ಕೆಲವರೆಲ್ಲ ಇದ್ರಲ್ಲಿ 8,000-10,000 ಎಲ್ಲ ದುಡಿತಾರೆ ಪರ್ ಡೇ. ಅದು ಕೆಲವರೆಲ್ಲ ಎಷ್ಟು 20-30 ಸಾವಿರ ಮಾಡ್ತಾರೆ ಒಂದ್ ದಿನಕ್ಕೆ. ನಾನಿವತ್ತು ಒಂದು 4-5 ಮಾಡಿದೆ, 5,000. ಮಾಡ್ಸೋದಾರ ಮಾಡಿಸ್ ನೋಡಿ. ಹುಡುಗಿಯರು ಬ್ಲಾಕ್ ಮನಿ ಮಾಡ್ತಾರಾ? ಮಾಡ್ತೀನಿ. ನೀನು ಹೆಂಗೆ? ನೀವೀಗ ಶೋ ನೋಡ್ತಾ ಇರ್ತೀರಲ್ಲ, ಒಂದ್ ಸ್ಕ್ರೀನ್ ಶಾಟ್ ತಕೊಂತಾರೆ, ಇಲ್ಲ ವಿಡಿಯೋ ಮಾಡ್ಕೊಂಡ್ ತಿರ್ಗಾ ನಿಮ್ಗೆ ಕಳಿಸ್ತಾರೆ, ಇಷ್ಟು ದುಡ್ಡು ಕೊಡು, ಇಲ್ಲ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀನಿ ನಿಂದನ್ನೆಲ್ಲ. ನಾವು ದುಡ್ಡು ಕೊಡ್ಲೇಬೇಕು. ನಿಜ ನಡೆದಿದ್ಯಾ? ನಾನು ಹಂಗ್ ಮಾಡ್ಸಲ್ಲಪ್ಪ. ಅವ್ರೇ ಯಾರು ಕೆಲ್ಸ ಬೇಕು ಮಾಡ್ತೀನಿ ಅಂದ್ರು ಜಾಯಿನ್ ಮಾಡಿಸ್ತೇನೆ ಅಷ್ಟೇ. ಪ್ರಮೋಷನ್ ಮಾಡ್ತಾರೆ, ಅವಾಗ ಒಪ್ಕೊಂಡ್ ಬರ್ತಾರಲ್ಲ ಅವ್ರಿಗೆ ಮಾತ್ರ ಹೇಳ್ಕೊಡ್ತೀನಿ. ಕಾಲೇಜ್ ಸ್ಟೂಡೆಂಟ್ ಅಂದ್ರೆ? ಕಾಲೇಜ್ ಸ್ಟೂಡೆಂಟ್ ಹೌದು, ನಾ ಕಾಲೇಜಿಗೆ ಹೋಗಿ ಬರ್ತೀನಿ, ಅದು ಮಾಡ್ತೀನಿ. ಟೈಮ್ ಸ್ಪೆಂಡ್ ಮಾಡ್ದಂಗೆ ಅವರು ಬರೋ ಕಾಲ್ಸ್ನ ಮಿಸ್ ಮಾಡ್ದೇನೆ ಅಟೆಂಡ್ ಮಾಡಿ ಕೊಟ್ರೆ ಖಂಡಿತ ಹೊಸ ಐಡಿಯಾ ಒಂದೇನೋ 10,000 ರೂಪಾಯಿ 12,000 ರೂಪಾಯಿ ಕೂಡ ಸಂಪಾದನೆ ಮಾಡ್ಬೋದು. ಒಂದ್ 3 ತಿಂಗಳು ಒಳ್ಳೆ ಕಲ್ಸ್ಕೊಡ್ತಾರೆ, ಅದು ತೆಲುಗು ಬೇರೆ ಇದೆ. ಹೌದು. ನೀವೆಷ್ಟು ಮಾಡ್ತೀರಾ? ಟೈಮ್ ಸ್ಪೆಂಡ್ ಎಷ್ಟು ಯಾವ ರೀತಿ ಟೈಮ್ ಸ್ಪೆಂಡ್ ಮಾಡ್ತೀವೋ ಆ ರೀತಿ ನೋಡಿ. ತನಕ ನೋಡ್ಕೊಂಡಿದೆ, ಜಸ್ಟ್ 12 ಗಂಟೆಯಲ್ಲೇ ಇದ್ದೀವಿ ನಾನು. ನೀ ಯಾವಾಗ ನಿದ್ದೆ ಬರುತ್ತೋ ಅಲ್ಲಿಗೆ ಟರ್ನ್ ಮಾಡ್ತಾನೆ ಇರ್ತೇನೆ, ಲೈನ್ ಎಲ್ಲ ಇರ್ತೀನಿ. ಮಾಡ್ತೀಯಾ? ಅಮೌಂಟ್ ಡೈಲಿ 1,000 ಅಷ್ಟೇನಾ? 2,000 ಲೈಕ್ ನಾನ್ ಜಾಸ್ತಿ ಟೈಮ್ ಬರೋದಿಲ್ಲ ಇಲ್ಲಿ. ಬಂದ್ರೆ 1,000-2,000 ಆಗುತ್ತೆ. ಮತ್ತೆ ನೋಡಕ್ಕೆಲ್ಲ ಚೆನ್ನಾಗಿದೆಯಾ ಈ ಆ್ಯಪ್ ಅಲ್ಲಿ? ಯಾಕೆ ಬಂದೆ? ನನ್ಗ ಇವಾಗ ಲೋನ್ಸ್ ಇದೆ, ನಾನು ಇನ್ನ ಸ್ಟೂಡೆಂಟ್ ಸ್ಟಡಿ ಮಾಡ್ತಾ ಇದ್ದೀನಿ, ಲೋನ್ಸ್ ಇದೆ, ಸ್ಟೂಡೆಂಟ್ ಲೋನ್ ಇದೆ. ಅದಕ್ಕೆ ಕ್ಲಿಯರ್ ಜೂನ್-ಜುಲೈ ತನಕ ಕ್ಲಿಯರ್ ಆಗುತ್ತೆ ಅಲ್ಲ, ಅದಾದ್ಮೇಲೆ ಬರೋದು. ಏನ್ ಏಜೆನ್ಸಿಗಳ ಮುಖಾಂತರ ಹೋಗೋದು? ಎಷ್ಟು ಕೊಡ್ತಾರೆ ಏಜೆನ್ಸಿಗಳು? ಏನ್ ನಿಮ್ ಕೆಲ್ಸ ಕೊಡೋದು? ಕೆಲ್ಸನ ಜಾಯಿನ್ ಮಾಡ್ತಾರೆ ಅಷ್ಟು, ಇಲ್ಲಿ ನಾವೇ ವಿಡ್ರಾ ಮಾಡ್ಕೋಬಹುದು. ನನ್ ಫ್ರೆಂಡ್ ಒಬ್ರಿದ್ದಾರೆ ಹುಡುಗಿ, ಅದೇ ತುಂಬಾ ಕಷ್ಟ ಇದೆ, ಬಡವರು. ಯಾವ ತರ ಜಾಯಿನ್ ಮಾಡ್ಸೋದು? ಅದು ಏಜೆನ್ಸಿ ಹಿಡಿಬೇಕಪ್ಪ. ಏಜೆನ್ಸಿ ಇದ್ರೆ ಅವ್ರು ಲಿಂಕ್ ಕಳಿಸ್ಕೊಟ್ರ, ಅದನ್ನ ಕ್ಲಿಕ್ ಮಾಡಿ ಅದ್ರೊಳಗಡೆ ಹೋಗಿ ತುಂಬಾ ಪ್ರೊಸೀಜರ್ ಇದೆ.
ಆಧಾರ್ ಕಾರ್ಡ್ ಎಲ್ಲ ವೆರಿಫೈಡ್ ಆಗ್ಬೇಕು. ಇದಾರೆ ಏಜೆನ್ಸಿ ಯಾರಾದ್ರು? ಇದ್ದಾರೆ. ನಂಬರ್ ಕೊಡ್ತೀಯಾ ಅಕ್ಕ? ನಮ್ಮ ಏಜೆನ್ಸಿನ ಅವ್ರು ಕೇಳ್ಬಿಟ್ಟು ಕೊಡ್ಬೇಕು. ಫೋಟೋಸ್ ಎಲ್ಲ ಅವ್ಳ ಫೋಟೋಸ್ ಅಪ್ಡೇಟ್ ಮಾಡ್ಬೇಕು, ರಿಯಲ್ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಬೇಕು ಅಷ್ಟೇ. ಮತ್ತೆ ಆಡಿಷನ್ ವಿಡಿಯೋ ಒಂದು ಅಪ್ಡೇಟ್ ಮಾಡ್ಬೇಕು. ಹಾಯ್ ಗೈಸ್, ನನ್ನ ಹೆಸರು ಇದು ಅಂತ ಹಂಗೆ ಅಂತ. ಏಜೆನ್ಸಿ ನೀವೇನಾ? ನಾನೇ ಏಜೆನ್ಸಿ. ನಿಮಗೆ ಡೈರೆಕ್ಟ್ ಆಗಿ ದುಡ್ಡು ಬೀಳುತ್ತೆ, ಕಂಪನಿ ಡೈರೆಕ್ಟ್ ಗೆ ಹೋಗ್ಬೋದು. ಅಲ್ಲ, ನೀವ್ ಏಜೆನ್ಸಿನಾ? ನಾನು ಏಜೆನ್ಸಿ. ನೀವೆಷ್ಟು ಜನ ಹುಡುಗಿರ್ನ ಸೇರ್ಸಿದೀರಾ? ನಾವು ಈಗ ಸದ್ಯಕ್ಕೆ ಒಂದ್ 6 ಜನ ತಗೊಂಡಿದ್ವಿ. ನಾನ್ ಜಾಸ್ತಿ ಸೇರ್ಸಕ್ ಹೋಗಲ್ಲ, ಯಾಕಂದ್ರೆ ಏನಕ್ಕೆ ಬೇಕು ಭಯ.